ಸೊ ಈ ವ್ಲಾಗ್ ಬಂದು 18+ ಆಗಿರುತ್ತೆ. ಸೊ ಚಿಕ್ಕ ಹುಡುಗರು ಇದ್ದರೆ ಸ್ಕಿಪ್ ಮಾಡಿಬಿಡಿ ವ್ಲಾಗ್ನ. ಏನು ಸೀನು ಹೆಂಗಿರುತ್ತೆ ಮೆಜೆಸ್ಟಿಕ್ಕು ನೈಟ್ 3 ಗಂಟೆಯಲ್ಲಿ ಅಂತ ನೋಡಿ ಇಲ್ಲೇ ನಿಂತಿದ್ದಾರೆ. ಓ ಈ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಫ್ಲೈಓವರು, ಲೈಕ್ ಅಲ್ಲೆಲ್ಲ ಓಪನ್ನಾಗಿ ದಂಧೆ ಮಾಡ್ತಾರಲಿ ನೋಡಿ. ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಪೊಲೀಸ್ ಅವ್ರು ಇಲ್ಲೇ ಇದ್ದಾರೆ. ಅಲ್ಲಿ ಹಿಂದೆ ಯಾರೋ ಸರ್ಕಲಲ್ಲಿ ನಿಂತವ್ರೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ, ನೀವು ಸೂಪರಾಗಿ ಇರೋ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಸೊ ಇವಾಗ ಬಂದು ಮಿಡ್ ನೈಟ್ ಅಂದ್ಕೊಳ್ಳಿ, 3 ಗಂಟೆ. ಸೊ ಹೋಗ್ತಾ ಮಾತಾಡೋಣ ಬನ್ನಿ. ಯಾರು ಹೊಸಬ್ರಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸೊ ನೀವು ಮಾಡೋಣ ನೋಡಿ, ಇಲ್ಲಿ ಹೆಲ್ಮೆಟ್ ರೆಡಿ ಇದೆ, ನಮ್ಮ ಏತರ್ ರೆಡಿ ಇದೆ. ಸೊ ಟೈಮ್ ಬಂದು ನೋಡ್ತಾ ಇರ್ಬೋದು ಗೈಸ್, 3:06. ಸೊ ನಂಬಿಲ್ಲ ಅಂದರೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ, 3:06 ಟೈಮು. ಸೊ ಬನ್ನಿ ಹೊರಡೋಣ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಕತೆ, ಏನು ಸೀನು ಎಲ್ಲ ಗೊತ್ತಾಗುತ್ತೆ ನಿಮಗೆ. ಒನ್ ಆಫ್ ದಿ ಫುಲ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋದು. ಸೊ ಮೆಜೆಸ್ಟಿಕ್ ಅನ್ನೋದು ಕೇಳಿರ್ತೀರ, ನಾನು ಕೇಳಿದ್ದೀನಿ ಮತ್ತು ತುಂಬ ವ್ಲಾಗ್ಗಳು ಕೂಡ ನೋಡಿದ್ದೀನಿ. ಲೈಕ್ ನೈಟ್ ಹೊತ್ತಲ್ಲಿ ಓಡಾಡೋಕ್ಕಾಗಲ್ಲ, ರಾಬ್ರಿ ಮಾಡ್ತಾರೆ ಮತ್ತು ಫುಲ್ಲು ವೇಷವಾಟಿಕೆಗಳು ನಡೆಯುತ್ತೆ, ಫುಲ್ ದಂಧೆ ನಡೆಯುತ್ತೆ ಮೆಜೆಸ್ಟಿಕ್ಕಲ್ಲಿ ನೈಟ್ ಹೊತ್ತು ಅಂತ ಎಲ್ಲ. ಸೊ ಬನ್ನಿ, 3 ಗಂಟೆಗೆ ಮನೆ ಬಿಟ್ಟಿದ್ದೀನಿ. ಲೈಕ್ ನಾನು ತುಂಬ ಕ್ಯೂರಿಯಸ್ ಅನ್ನೋದಕ್ಕಿಂತ ತುಂಬ ವ್ಲಾಗ್ಗಳು ನೋಡಿದ್ದೀನಿ ಅದ್ರ ಬಗ್ಗೆ. ಸೊ ನಿಮಗೂ ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಬಿನ್ 3 o'clock ಅನ್ನೋದ್ರಿಂದ ಸ್ವಲ್ಪ ಡೇಂಜರಸ್ ಆಗೇ ಇರುತ್ತೆ ಐ ಗೆಸ್. ಸೊ ನೋಡೋಣ ಬನ್ನಿ, ನೀವು ನೋಡ್ತೀರಾ ಏನೇನಾಗುತ್ತೆ, ಏನು ಕತೆ, ಏನು ಸೀನು, ಹೆಂಗಿರುತ್ತೆ ಮೆಜೆಸ್ಟಿಕ್ಕು ನೈಟ್ 3 ಗಂಟೆಯಲ್ಲಿ ಅಂತ. ಬೆಳಗ್ಗೆ ರಾತ್ರಿ ಅನ್ನೋ ಕಾನ್ಸೆಪ್ಟ್ ಏನೂ ಇಲ್ಲವೇ ಇಲ್ಲ. ಎಲ್ಲಂದ್ರೆ ಅಲ್ಲಿ ಹುಡುಗ ಹುಡುಗಿರೆಲ್ಲ ಇರ್ತಾರಪ್ಪ, ಸ್ವಾತಂತ್ರ್ಯ. ಸೊ ನೋಡೋಣ ಹೆಂಗಿರುತ್ತೆ ಮೆಜೆಸ್ಟಿಕ್ಕು ಏನು ಕತೆ ಅಂತ. ಬಿಕಾಸ್ ನಾನು ನೋಡಿರೋದು ಒಂದು 10 ವ್ಲಾಗ್ ನೋಡಿದೆ ಕೂತ್ಕೊಂಡು. ಲೈಕ್ ಕಂಪ್ಲೀಟಾಗಿ ಓಪನ್ನಾಗಿ ದಂಧೆ ಮಾಡ್ತಾರೆ, ಲೈಕ್ ಹುಡುಗರಿಗೆಲ್ಲ ಹಿಂಸೆ ಕೊಡ್ತಾರೆ. ಅದರಲ್ಲಿ ಮೇಯ್ನಾಗಿ ಟ್ರಾನ್ಸ್ಜೆಂಡರ್ಗಳು ತುಂಬ ಜನ ಇರ್ತಾರೆ. ಸೊ ಏನಾಗುತ್ತೆ, ಏನು ಕತೆ, ಏನು ಸೀನ್ ನೋಡೋಣ. ನಾನು ಕ್ಯೂರಿಯಸ್ ಆಗಿದ್ದೀನಿ ಅನ್ನೋದಕ್ಕಿಂತ ಲೈಕ್ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರಬೇಕಿದು. ಬಿಕಾಸ್ ನೈಟು ಟ್ರಾವೆಲ್ ಮಾಡ್ತಿರ್ತೀರ, ಅವ್ರು ಏನಾದರೂ ಇರುತ್ತೆ ನೈಟು, ಲೈಕ್ ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಎಲ್ಲಾದರೂ ಹೋಗಬೇಕು ಅಂದಾಗ ತುಂಬ ಹುಷಾರಾಗಿರಿ. ನಾನು ನೋಡಿರೋ ವ್ಲಾಗ್ಸಲ್ಲಿ ಬಂದು ಲೈಕ್ ಡೈರೆಕ್ಟಾಗಿ ರ್ಯಾಗ್ ಮಾಡ್ತಾರೆ ಹುಡುಗರಿಗೆ ಮತ್ತು ತುಂಬ ಹಿಂಸೆ ಕೊಡ್ತಾರೆ ಫ್ಲೈಓವರ್ ಮೇಲೆಲ್ಲ. ನಾನು ಬಂದು ಪ್ರಾಪರಾಗಿ ರೋಡ್ ಮೇಲೆ ತೋರಿಸ್ತೀನಿ ಇವತ್ತು. ಲೈಕ್ ಈ ಕಾಂಟೆಂಟ್ ಇಷ್ಟ ಆದರೆ ಕಾಮೆಂಟ್ ಮಾಡಿ. ನೆಕ್ಸ್ಟು ಲೈಕ್ ಫ್ಲೈಓವರ್ ಮೇಲೆಲ್ಲ ಹೋಗಿ ತೋರಿಸ್ತೀನಿ ನಿಮಗೆ, ಲೈಕ್ ಯಾವ ಥರ ದಂಧೆ ಮಾಡ್ತಾರೆ, ಏನು ನಡೀತಿದೆ ಮತ್ತು ಏನು ಆಗ್ತಿದೆ ಅಂತ. ಇನ್ನೇನು ಸ್ವಲ್ಪ ಹೊತ್ತೊಳಗೆ ಮೆಜೆಸ್ಟಿಕ್ ರೀಚ್ ಆಗ್ತೀವಿ. ಲೈಕ್ ಇಲ್ಲಿ ಹೋಗ್ಬೇಕಾದ್ರೆ ತುಂಬ ಜನ ನೋಡಿದೆ ನೈಟ್ ಕೆಲಸ ಮಾಡ್ತಿರೋರು. ಝೊಮ್ಯಾಟೊ ಮಾಡ್ತಿದ್ದಾರೆ, ಇನ್ಸ್ಟಾಮಾರ್ಟು, ಸ್ವಿಗ್ಗಿ, ಲೈಕ್ ಅದೇ ಥರ ಮೆಜೆಸ್ಟಿಕ್ ಒಳಗೂ ದಂಧೆ ನಡೆಯುತ್ತಂತೆ. ಲೈಕ್ ಅವ್ರ ಮೈನೇ ಅವ್ರು ಮಾರ್ಕೊತಾರಂತೆ ಕಾಸಿಗೋಸ್ಕರ. ಸೊ ಪ್ರತಿಯೊಂದು ನೋಡೋಣ, ಲೈಕ್ ನಿಮಗೂ ತಿಳಿಸ್ಕೊಡ್ತೀನಿ. ಬಿಕಾಸ್ ತುಂಬ ವ್ಲಾಗ್ಗಳನ್ನ ನೋಡಿದ್ದೀನಿ, ಅಂದರೆ ತುಂಬ ವ್ಲಾಗ್ಗಳು. ಲೈಕ್ ಬೇರೆ ಥರ ಮೆಜೆಸ್ಟಿಕ್ಕು ನೈಟ್ ಹೊತ್ತು. ಬೆಳಗ್ಗೆ ಹೊತ್ತೇ ಲೈಕ್ ಲೀಗಲ್ಲಾಗಿ ಮಾಡ್ತಾರೆ. ಆಮೇಲೆ ಮೇಯ್ನ್ ಏನಂದರೆ ಪೊಲೀಸ್ ಅವರು ತಲೆ ಕೆಡಿಸ್ಕೊಳ್ಳಲ್ವಂತೆ ಇದ್ರ ಬಗ್ಗೆ. ಸೊ ದಟ್ಸ್ ವಾಟ್. ನೋಡೋಣ ಏನು ಕತೆ, ಏನು ಸೀನು ಅಂತ. ಸೊ ಮನೆಗೆ ಯಾರು ಹೊಸಬ್ರು ವ್ಲಾಗ್ನ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಕ್ಯೂರಿಯಾಸಿಟಿ ಇದೆ, ಲೈಕ್ ಹೆಂಗಿರುತ್ತೆ ಏನು ಕತೆ ಅಂತ. ಬಿಕಾಸ್ ನಾನು ಒಬ್ಬನೇ ಹೋಗ್ತಾ ಇರೋದು. ಸೊ ನಾನು ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ, ಏನೂ ಇಲ್ಲ. ಯಾರೋ ಏನೋ ಅನ್ಕೊತಾರೆ ಅಂತ ಅಲ್ಲ. ಸೊ ನೈಟ್ 3 ಗಂಟೆ ನನಗೆ ಮೊದಲೇ ಫ್ರೆಂಡ್ ಸರ್ಕಲ್ ತುಂಬ ಕಮ್ಮಿ ಇರೋದು. ಲೈಕ್ ಅವ್ರಿಗೂ ನನಗೆ ಹಿಂಸೆ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ನಾನೇ ತೋರಿಸ್ತೀನಿ ನಿಮಗೆ, ಎಷ್ಟಾಗುತ್ತಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಥರ ಇರುತ್ತಾ ಮೆಜೆಸ್ಟಿಕ್ಕು, ಆ ಥರ ಇರಲ್ವಾ ನೋಡ್ತೀನಿ. ಅವ್ರು ನಿಮ್ಗೇನಾದರೂ ಇನ್ಸಿಡೆಂಟ್ ಆ ಥರ ಏನಾದರೂ ಆಗಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬೇರೆಯವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ ಮತ್ತು ಏನಾದರೂ ಕಲ್ತ್ಕೊತಾರೆ ಅದರಿಂದ. ನೋಡಿ ಇದೇ ಮೆಜೆಸ್ಟಿಕ್ ಸರ್ಕಲ್ಲು. ಸೊ ಇದು ಇವಾಗ ಮೆಜೆಸ್ಟಿಕ್ ಸರ್ಕಲ್ ಎಂಟ್ರಿ ಆಗ್ತಾ ಇದ್ದೀವಿ. ಲೈಕ್ ಯಾರೂ ಕಾಣಿಸ್ತಾ ಇಲ್ಲ, ಲೈಕ್ ಏನೂ ಕತೆಗಳಿಲ್ಲ. ಸೊ ಮುಂದೆ ಹೋಗ್ತಾ ನೋಡೋಣ. ಬಿಕಾಸ್ ತುಂಬ ರಾಬ್ರಿ ಆಗುತ್ತಂತೆ. ಲೈಕ್ ತುಂಬ ಕತೆಗಳು ಕೇಳ್ಬಿಟ್ಟಿನ್ ಬಿಡಿ ಮೆಜೆಸ್ಟಿಕ್ದು. ನಾನು ಕಣ್ಣಾರೆ ನೋಡಿಲ್ಲ ಇನ್ನು. ಎಲ್ಲ ಅಕ್ಕಪಕ್ಕ ರೋಡ್ಗಳಲ್ಲಿ ಲೈಕ್ ಸಿಕ್ಕಾಪಟ್ಟೆ ದಂಧೆ ನಡೆಯುತ್ತಂತೆ ಮೆಜೆಸ್ಟಿಕ್ ಒಳಗೆ. ಅದು ಓಪನ್ನಾಗಿ ಮಾಡ್ತಾರಂತೆ. ಮತ್ತು ಪೊಲೀಸವ್ರನ್ನ ಕೇಳಿದ್ರೆ ಪೊಲೀಸವರು ನಮಗೆ ಗೊತ್ತೇ ಇಲ್ಲ ಅಂತಾರಂತೆ. ಸೊ ದಟ್ಸ್ ವಾಟ್. ಹೋಗ್ಬೋದು ಹಿಂಗೆ, ಇಲ್ಲ ಒನ್ ವೇನ ಹೋಗ್ಬೋದು ಅನಿಸುತ್ತೆ. ಹೋಗೋಣ ಬನ್ನಿ. ನೋಡಿ ಇದು ಬಂದು ಪ್ರಾಪರ್ ಮೆಜೆಸ್ಟಿಕ್ಕು ನೈಟ್ ಹೊತ್ತು. ಸೊ ನನಗೆ ಯಾವ ಕತೆ, ಯಾವ ಸೈಡು ಏನೂ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ, ಇಲ್ಲಿ ಯಾರೋ ಒಬ್ಬರೇ ನಿಂತವ್ರೆ. ಸೊ ಇದು ಬಂದು ಒನ್ ವೇ ಅನಿಸುತ್ತೆ, ವಾಪಸ್ ಹೋಗಂಗಿಲ್ಲ ಅನಿಸುತ್ತೆ ರೂಟ್ ಒಳಗೆ. ಹಿಂಗೂ ಹೋಗಂಗಿಲ್ವಾ, ಇನ್ನೆಂಗೆ ಹೋಗೋದು, ಲೈಕ್ ಹಿಂಗೆ ಹೋಗೋದ್ಬೋದು ಅನಿಸುತ್ತೆ.
ನೋಡಿ ಲಿಟ್ರಲ್ಲಿ ಕತ್ಲೆ ಒಡೆದೋಗಿರೋ ಮನೆಗಳು ಬೇರೆ ಥರ ಅನಿಸುತ್ತೆ ಮೆಜೆಸ್ಟಿಕ್ ನೈಟ್ ಹೊತ್ತು ನಿಮಗೆ. ಆಮೇಲೆ ತುಂಬ ರೌಡಿಸಮು, ತುಂಬ ರಾಬ್ರಿಗಳು ನಡೆಯುತ್ತೆ. ಸೊ ಮೆಜೆಸ್ಟಿಕ್ ಸೈಡ್ ಬಂದಾಗ ಹುಷಾರಾಗಿರಿ ಸ್ವಲ್ಪ, ಬಿಕಾಸ್ ತುಂಬ ಎಕ್ಸ್ಪೀರಿಯನ್ಸ್ಗಳನ್ನ ಕೇಳಿದ್ದೀವಿ. ಮತ್ತು ನಮ್ಮ ಕನ್ನಡ ವ್ಲಾಗರ್ಸೇ ತುಂಬ ಜನ ವ್ಲಾಗ್ ಮಾಡಿದ್ದಾರೆ. ಸೊ ನಾನು ಕಣ್ಣಾರೆ ನೋಡೋವರೆಗೂ ನಾನು ನಿಮ್ಗೇನು ಹೇಳಲ್ಲ ಲೈಕ್ ದಂಧೆ ನಡೆಯುತ್ತೆ ಅದು ನಡೆಯುತ್ತೆ ಅಂತ, ಬಿಕಾಸ್ ನಡೆಯುತ್ತಂತೆ ಅಂತ ನಾನು ಹೇಳಿರೋದು. ಸೊ ಇಲ್ಲೆಲ್ಲೋ ಒಂದು ರೈಟ್ ಇದೆ ಬಸ್ ಸ್ಟ್ಯಾಂಡ್ಗೆ. ಸೊ ಆ ರೈಟ್ ತೊಗೊಬೇಕು ನಾವು. ಇದೇ ರೈಟಾ? ಸೊ ಬನ್ನಿ ನೋಡಿ, ಇಲ್ಲೆಲ್ಲ ದಂಧೆ ನಡೆಯುತ್ತಂತೆ ನೈಟು. ಲಿಟ್ರಲ್ಲಿ ಲೈಕ್ ವೀಡಿಯೋಸಲ್ಲಿ ಲೈವಲ್ಲಿ ನೋಡಿದ್ದೀನಿ ನಾನು ನೋಡೋವರೆಗೂ ನಾನು ನಿಮಗೇನು ಕನ್ಫರ್ಮ್ ಮಾಡಲ್ಲ. ಒಂದು ಸತಿ ಬಂದು ಮಾತಾಡೋಣ ಇಲ್ಲೇ ಇರೋ ಶಾಪ್ ಕೀಪರ್ಸ್ ಹತ್ರ ಎಲ್ಲ, ಏನು ಕತೆ ಸೀನು ಏನು, ಲೈಕ್ ಸೇಫಾ ಮೆಜೆಸ್ಟಿಕ್ಕು ಹೆಂಗೆ ಏನು ಅಂತ. ಒನ್ ವೇ ಬಾಯ್ಸ್ ಇದು ನೋಡಿ, ತುಂಬ ಜನ ಇರ್ತಾರೆ. ನಾನು ಅಲ್ಲಿ ಬರಬೇಕಾಗಿತ್ತು. ಸೊ ಬನ್ನಿ ಹೋಗೋಣ ಬಸ್ ಸ್ಟ್ಯಾಂಡ್ ಒಳಗಡೆ. ಸೊ ಈ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಫ್ಲೈಓವರು, ಲೈಕ್ ಅಲ್ಲೆಲ್ಲ ಓಪನ್ನಾಗಿ ದಂಧೆ ಮಾಡ್ತಾರೆ, ಲಿಟ್ರಲಿ ಓಪನ್ನಾಗಿ ದಂಧೆ ಮಾಡ್ತಾರೆ ಅಂದ್ಕೊಳ್ಳಿ. ಎಷ್ಟು ಜನ ಹೋಗ್ತಾರೆ ನೋಡಿ. ಸೊ ಇಲ್ಲಿ ಲೆಫ್ಟ್ ಇಲ್ಲ ಅನಿಸುತ್ತೆ. ಸೊ ಇಲ್ಲಿ ರೈಟ್ ಮಾತ್ರ ನೋಡಿ. ಮೇಲ್ಗಡೆ ಇದೆಯಲ್ಲ ಫ್ಲೈಓವರ್ ನೋಡಿ, ನೈಟ್ ಹೊತ್ತು ಕ್ಲೋಸ್ ಇದೆ ಇವಾಗ. ಲಿಟ್ರಲಿ ಯಾವ ಥರ ಇತ್ತು ಅಂದರೆ ಓಪನ್ನಾಗಿ ದಂಧೆ ಮಾಡೋರು ಇಲ್ಲಿ. ಯೋಚನೆ ಮಾಡಿ ನೋಡಿ, ಇಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಇಲ್ಲಿ ನಿಂತ್ಕೊಂಡಿದ್ದಾರೆ. ಫಾಗ್ ಬ್ರೋ, ನೈಟ್ 3:30 ಇನ್ನೂ ಓಪನ್ನಾಗಿ ದಂಧೆ ಮಾಡ್ತಾವ್ರ. ಸೈಕ್. ಅದು ಇದು ಹೋಗೋವೇನಾ ಲೈಕ್ ಗೊತ್ತಿಲ್ಲ ನನಗೆ. ಸೊ ಎಲ್ಲ ಹೋಗ್ತಾವ್ರೆ, ಬನ್ನಿ ನಾವು ಹೋಗೋಣ ಹಿಂಗೆ. ಓಯ್ ಸೀರಿಯಸ್ಲಿ, ಓಯ್ ಶಾಕ್ ಆಗೋಯ್ತು ಅಂದ್ಕೊಳ್ಳಿ ನನಗೇನೆ. ಇಲ್ಲಿ ನೋಡಿ, ಇಲ್ಲಿ ಸರ್ಕಲಲ್ಲಿ ಯಾರೋ ನಿಂತಿದ್ದಾರೆ ಒಬ್ಬರು. ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಎಲ್ಲ ಹೋದರೆ ತುಂಬ ಜನ ಇರ್ತಾರೆ ನೋಡಿ, ಎಷ್ಟು ಜನ ಇದ್ದಾರೆ ಅಂತ ಈ ಸೈಡು. ಬಟ್ ತುಂಬ ಸೇಫ್ ಆಗಿರಿ ಇಲ್ಲಿ ಮೆಜೆಸ್ಟಿಕ್ ಒಳಗೆ. ಅಂಡರ್ಗ್ರೌಂಡ್ ಒಳಗೆಲ್ಲ ಹೋಗ್ಬೇಕಾದ್ರೆ ಲೈಕ್ ಯಾವಾಗ ಏನಾಗುತ್ತೆ ಗೊತ್ತಿರಲ್ಲ, ಯಾರು ಏನು ಮಾಡ್ತಾರೆ ಅಂತಲೂ ಗೊತ್ತಿರಲ್ಲ. ನೈಟ್ ಹೊತ್ತೆ ಈ ಥರ ಲಿಟ್ರಲಿ ಸೈಕ್. ಯಾರು ಅಂತಲೇ ಗೊತ್ತಾಗಲ್ಲ ನಮಗಿಲ್ಲಿ. ಸೊ ವಿ ಕಾಂಟ್ ಇವನ್ ಜಡ್ಜ್. ನೋಡಿ ಪೊಲೀಸವ್ರು ಇಲ್ಲೇ ಇದ್ದಾರೆ, ಅಲ್ಲಿ ಹಿಂದೆ ಯಾರೋ ಸರ್ಕಲಲ್ಲಿ ನಿಂತವ್ರೆ. ಬಾಬಾ ಈ ಥರ ದಂಧೆ ನಡೆಯುತ್ತಾ? ಮತ್ತು ನೋಡಿ ಇಲ್ಲಿ ಯಾರೋ ಕೂತಿದ್ದಾರೆ ಇಬ್ರು. ನಮ್ಮ ಬೆಂಗಳೂರು ಹೆಂಗಿರುತ್ತೆ ಅಲ್ಲ, ಹೆಂಗಿದೆ ಲೈಕ್ ನಿಜ. ಮೆಜೆಸ್ಟಿಕ್ ಅಂದರೆ ಜನ ಹೆದರ್ಕೊಳ್ಳೋದೇನಕ್ಕೆ ಅಂತ ಇವಾಗ ಗೊತ್ತಾಯ್ತು ನನಗೆ. ಇಷ್ಟು ಓಪನ್ ಆಗ್ದಂದೆ ಅಪ್ಪ. ಇಲ್ಲೆಲ್ಲ ತುಂಬ ದಂಧೆ ನಡೆಯುತ್ತೆ ಗ್ಯಾಸ್ ಒಳಗಡೆ ಎಲ್ಲ. ಬಿಕಾಸ್ ಮೇನ್ ರೋಡಲ್ಲಿ ಒಬ್ಬರು ನಿಂತವರಲ್ಲಿ ಕಾರ್ನರಲ್ಲಿ ಅಂದರೆ ಅದು ಬಾಯ್ಸ್. ಬೆಳಗ್ಗೆ 3:30 ಇವಾಗ ಟೈಮು. ನಾನು ನಾರ್ಮಲಾಗಿ ಹೆಂಗಿರ್ಬೋದು ಹೇಳಿ? ಯಾರನ್ನೂ ನಂಬಿಟ್ಟೆಲ್ಲ ಹೋಗ್ಬೇಡಿ, ಎಲ್ಲನೂ ಕಿತ್ಕೊಂಡು ಕಳಿಸ್ತಾರೆ. ಮತ್ತು ಈ ಶೋಕಿಗಳು ಬಿಟ್ಬಿಡಿ. ನೋಡಿ ಪೊಲೀಸ್ ಸ್ಟೇಷನ್ ಇಲ್ಲೇ ಇತ್ತು, ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕನೇ ದಂಧೆ ಮಾಡ್ತಾರೆ. ಯಪ್ಪ ಲಿಟ್ರಲಿ ಸೈಕ್ ಅಂದ್ಕೊಳ್ಳಿ. ನಾನೇ ಶಾಕ್ ಆಗೋದು 2 ನಿಮಿಷ. ಬಾಯ್ಸ್ ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಹೊತ್ತು ಒಂದು ಸತಿ ಬರ್ತೀನಿ, ಲೈಕ್ ಏನು ನಡೆಯುತ್ತೆ, ಏನು ಕತೆ, ಏನು ಸೀನು ತೋರಿಸ್ತೀನಿ ನಿಮಗೆ. ಲೈಕ್ ಎಲ್ಲಿ ಏನು ನಡೆಯುತ್ತೆ ಅಂತಲೇ ಗೊತ್ತಾಗಲ್ಲ ಮೆಜೆಸ್ಟಿಕ್ ಒಳಗೆ. ಹೋಗೋಣ ಯಾಕಣ. ಸೈಕ್. ಯಾರೋ ಒಬ್ಬರು ಕಾಣಿಸ್ಕೊಂಡ್ರಿ ಇವತ್ತು. ಈ ಥರ ತುಂಬ 100 ಜನ ಇರ್ತಾರೆ ಮೆಜೆಸ್ಟಿಕ್ ಒಳಗೆ, ನಾನು ನೋಡಿರೋ ವೀಡಿಯೋಸ್ ಒಳಗೆ. ಆದರೂ ಹುಷಾರಾಗಿರಿ ನೈಟ್ ಹೊತ್ತು. ಎಲ್ಲೇ ಓಡಾಡಿ ಏನೇ ಮಾಡಿ, ಬಿಕಾಸ್ 100 ಕಣ್ಣಿರ್ಬೇಕು ನಿಮಗೆ. ಆಮೇಲೆ ಏನೋ ಮಾಡಬೇಕು ಅಂತ ಯಾರನ್ನೂ ನಂಬಿಟ್ಟು ಎಲ್ಲೂ ಹೋಗ್ಬೇಡಿ. ಲೈಕ್ ಲಿಟ್ರಲಿ ಫೋನ್ಗಿನೆಲ್ಲ ಕಿತ್ಕೊಂಡು ಕಳಿಸಿರೋ ಕೇಸಸ್ಗಳು ಇದೆ ಬೆಂಗಳೂರೊಳಗೇ. ದುಡ್ಡು ಕಿತ್ಕೊಂಡು ಹಿಂಸೆ ಕೊಡೋದು ಹುಡುಗರಿಗೆ,
ಲಿಟ್ರಲಿ ತುಂಬ ವಿಷಯಗಳಿದೆ ಕ್ಯಾಮ್ರಾ ಮುಂದೆ ಬರ್ದಲೇ ಇರೋ ಅಂಥದ್ದು. ಸೊ ಹುಷಾರಾಗಿರಿ ಅಷ್ಟೇ ಹೇಳೋದು ನಾನು. ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಅಂತ ನಿಜ ಯಾರಿಗೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ನೋಡಿ ಇಲ್ಲೇ ನಿಂತಿದ್ದಾರೆ, ಫಾಕ್ ಬ್ರೋ, ಸೀರಿಯಸ್ಲಿ ಈ ಥರ ಓಪನ್ ಆಗಿ ದಂಧೆ ಮಾಡ್ತಾರ? ಎಲ್ಲೆಲ್ಲಿ ಯಾರು ಹೆಂಗೆ ನಿಂತಿರ್ತಾರೆ ಅಂತ ನಿಜ ಗೊತ್ತಾಗಲ್ಲ. ಅಲ್ಲಿ ನೋಡಿ ಆ ಸರ್ಕಲ್ ಒಳಗೆ ಓಪನ್ ಆಗಿ ದಂಧೆ ಮಾಡ್ತಿದ್ದಾರೆ. ನೋಡಿ ಬಾಯ್ಸು ಇಟ್ಟಾಡ್ತಾವ್ರೆ ಅಕ್ಕಪಕ್ಕ. ನೋಡಿ ಅವಾಗಲೇ ಅವರಿಲ್ಲ, ಇಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರು ಸರ್ಕಲ್ ಒಳಗೆ, ಆಗಲೇ ಹೋಗ್ಬಿಟ್ಟಿದ್ದಾರೆ. ಹುಡುಗರಿಗೆ ಸ್ವಾತಂತ್ರ್ಯ ಇಲ್ವೋ ಇಲ್ಲ ಅದಕ್ಕೆ ಅಂತಲೇ ಬರ್ತಾರೋ ಹುಡುಗರು ಇಲ್ಲಿಗೆ, ಏನು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ನನಗೆ. ಸೊ ವಿಂಡ್ ನಾಯ್ಸ್ ಸ್ವಲ್ಪ ಜಾಸ್ತಿನೇ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ದಿನ ಪ್ರಾಪರಾಗಿ ಒಂದು 10:30 11 o'clock ಆ ಥರ ಬರೋಣ ಮೆಜೆಸ್ಟಿಕ್ಗೆ. ಸೊ ನೋಡೋಣ ಏನು ನಡೆಯುತ್ತೆ, ಏನು ಕತೆ, ಏನು ಸೀನು ಅಂತ. ಬಿಕಾಸ್ ತಿಳ್ಕೊಳ್ಳೋದು ತುಂಬ ಐತೆ ನಮ್ಮ ಬೆಂಗಳೂರೊಳಗೆ. ಸೊ ಮನೆ ಒಳಗಿದ್ದು ತಿಳ್ಕೊತೀನಿ ಏನಾದರೂ ಅಂದರೆ ಅದೆಲ್ಲ ಆಗದೆ ಇರೋ ಕೆಲಸ. ವಾಹ್, ಶಾಕ್ ಆಗೋದೆ ನಾನೇ, ಈ ಥರ ಎಲ್ಲ ನಡೆಯುತ್ತಾ ಬೆಂಗಳೂರಲ್ಲಿ? ವಿಡಿಯೋಲಿ ಬರೀ ಕಂಟೆಂಟಿಗೆ ಮಾತ್ರ ತೋರಿಸ್ತಾವ್ರೆ ಅಂದ್ಕೊಂಡೆ, ಬಟ್ ಲಿಟ್ರಲಿ ರಿಯಲಾಗಿ ನಡೆಯುತ್ತೆ ಎಲ್ಲನೂ. ಸೊ ನೋಡಿದ್ರಿ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಥರ ಇಂಟ್ರೆಸ್ಟಿಂಗ್ ವ್ಲಾಗು ಮತ್ತೇನಾದ್ರು ತಿಳ್ಕೊಳ್ಳೋ ಥರ ವ್ಲಾಗ್ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ಲೈಕ್ ಒಳ್ಳೊಳ್ಳೆ ಕಾಂಟೆಂಟ್ಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಮತ್ತು ನಿಮಗೂ ಹೆಲ್ಪ್ ಆಗುತ್ತೆ ಅದು. ಬಿಕಾಸ್ ನಮ್ಮ ಬೆಂಗಳೂರೊಳಗೆ ಪೊಲೀಸವರು ತಲೆ ಕೆಡ್ಸ್ಕೊಳ್ದಲ್ಲೇ ಇರೋ ವಿಷಯ ಅಂದರೆ ಅದೇನೆ. ಅದರಿಂದ ಏನಿದೆ ಅದೇನು ಗೊತ್ತಿಲ್ಲ ನಮಗೆ. ಎಲ್ಲೂ ಹೋಗಿ ಬಲಿಯಾಗಬೇಡಿ, ನಿಮ್ಮಷ್ಟೇ ನಿಮ್ಮನ್ನ ಸಾಯಿಸೋದು. ಕೀಪ್ ದಟ್ ಇನ್ ಮೈಂಡ್ ಅಷ್ಟೇ. ಸೊ ವ್ಲಾಗ್ ನೋಡಿದ್ರಿ ಅನಿಸುತ್ತೆ, ಕಾಂಟೆಂಟು ಇಷ್ಟ ಆಯಿತು ಅನಿಸುತ್ತೆ. ಸೊ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ದುಡ್ಡು ಮ್ಯಾಟ್ರ್ ಆಗುತ್ತಾ ಅಂತ ಕೇಳಿದ್ರೆ ನೀವು, ಆಬ್ವಿಯಸ್ಲಿ ಒಬ್ಬ ಮನುಷ್ಯ ದುಡ್ಡುಗೋಸ್ಕರನೇ ಅವ್ರ ಮೈನ ಮಾರ್ಕೊತಿದ್ದಾರೆ ಅಂದಾಗ ದುಡ್ಡೇನೆ, ಓಕೆನಾ? ಸೊ ಕಷ್ಟಪಟ್ಟು ದುಡಿತೀರಾ ಅಂತ ಅಂದಾಗ ನಿಮ್ಮ ಲಸ್ಟು ಎಲ್ಲ ಸ್ವಲ್ಪ ಪಕ್ಕಕ್ಕಿಕ್ಕಿ. ಬಿಕಾಸ್ ಲಸ್ಟಿಂದ ಹುಡುಗರ ಜೀವನ ಲಿಟ್ರಲಿ ಬೀದಿಗೆ ಬಂದುಬಿಡುತ್ತೆ. ಬಿಕಾಸ್ ಹುಡುಗರೇ ಏನೇ ಆದ್ರೂ ಲಾಸ್ಟಿಗೆ ಸಿಗಾಕೊಳ್ಳೋದು. ಅವ್ರು ಏನೇ ಆದ್ರೂ ಲೈಕ್ ಹುಡುಗನ ತಪ್ಪಿಲ್ಲ ಅಂದ್ರೂ ಅಟ್ ಲಾಸ್ಟ್ ಕೈ ತೋರಿಸೋದೇ ಹುಡುಗರಿಗೆ. ಸೊ ಡೈರೆಕ್ಟಾಗಿ ಆನ್ ಫೇಸ್ ಹೇಳ್ತೀನಿ, ಲೈಕ್ ಚಿಕ್ಕವ್ರು ನೋಡಬೇಡಿ ಇದನ್ನ. ಲಿಟ್ರಲಿ ಇದು 18+ ಕಂಟೆಂಟ್ ಆಗಿರುತ್ತೆ.